ಕಳಿಸ್ಕೊಡ್ತಾರೆ. ಹಸು ಬಗ್ಗೆ ನನಗೇನು ಮಾಹಿತಿ ಗೊತ್ತಿಲ್ಲ. ಇಬ್ಬರು ರೈತರನ್ನ ಕರ್ಕೊಂಡು ಆ ಗ್ರಾಮಕ್ಕೆ ತೆರಳಿ ಆರೋಗ್ಯದಾಯಕವಾದ ಹಸು ಇದು, ಹಾಲು ಕೊಡುತ್ತಾ ಇದು, ತಗೊಂಡೋದ್ಮೇಲೆ ಅದು ರೋಗಗ್ರಸ್ತ ಹಸು ಆಗಬಾರ್ದು. ನಾವು ಕೊಟ್ಟರೆ ಅದನ್ನು ನೆನಪು ಮಾಡ್ಕೋಬೇಕು. ಅವರು ತಗೊಂಡೋಗುವಂಥ ಫಲಾನುಭವಿ ಮಹಿಳೆ ಏನಿರ್ತಾರೆ, ಬಡ ಮಹಿಳೆ, ಅವರು ನೆನಪು ಮಾಡ್ಕೋಬೇಕು. ಅದು ಹಾಲು ಕರೆಯುವಾಗೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕು, ಅಭಿವೃದ್ಧಿ ಆಗಬೇಕು. ಆ ಥರ ಕೊಟ್ಟರೆ ಕೊಡಬೇಕು ಅನ್ನೋ ಆಲೋಚನೆ ಮಾಡಿ ನಾನು ಪಶು ವೈದ್ಯರನ್ನು ಭೇಟಿ ಮಾಡ್ತೀನಿ. ಅವ್ರು ಹೇಳ್ತಾರೆ, ಒಬ್ಬರು ವೈದ್ಯಾಧಿಕಾರಿ ಕಳಿಸ್ತೀನಿ, ನೀವು ಭೇಟಿ ಮಾಡಿ ಅಂತ. ಇಬ್ಬರು ನಾನು ರೈತರನ್ನ ಕರ್ಕೊಂಡೋಗಿ ಅದನ್ನು ತಪಾಸಣೆ ಮಾಡಿದಾಗ ಆರೋಗ್ಯದಾಯಕವಾಗಿದೆ, ನೀವು ಕೊಡ್ಬೋದು ಅಂತ ಹೇಳ್ತಾರೆ. ನಾನು ಆ ತಕ್ಷಣ ಆ ರೈತರ ಜೊತೆ ಮಾತಾಡಿ ಅವರು 52,000 ಹೇಳ್ತಾರೆ. 50,000 ರೂಪಾಯಿಗೆ ನಾನು ಹಸುವನ್ನು ಖರೀದಿ ಮಾಡ್ತೀನಿ. ಮಾಡಿದ ಮೇಲೆ ಯಾರಿಗೆ ಕೊಡಬೇಕು ಫಲಾನುಭವಿ ಅದನ್ನು ನೋಡಬೇಕಲ್ಲವೇ. ಆವಾಗ ನಾನು ಸಂಪರ್ಕಕ್ಕೆ ಬಂದವರು ನಮ್ಮ ಪೊಲೀಸ್ ಆಗಿರುವಂಥ ರಿಟೈರ್ಡ್ ಹಿಂದೆ ಕೂತಿದ್ದಾರೆ. ಅವ್ರು ಹೇಳುವಾಗ ಅವರು ಆಯಿತು, ಒಂದು ನಾನು ಹುಡ್ಕೊಡ್ತೀನಿ ಫಲಾನುಭವಿನ ಅಂತ ಹೇಳ್ತಾರೆ. ಅದೇ ಕೋಡಳ್ಳಿ ಗ್ರಾಮದ ನಮ್ಮ ಸುಜಾತ ಗ್ರಾಮ ಪಂಚಾಯಿತಿ ಸದಸ್ಯರು, ಅವ್ರಿಗೂ ಸಹ ಹೇಳ್ತೀನಿ. ಅವರಿಬ್ಬರು ಸಂಪರ್ಕಕ್ಕೆ ಬಂದು ಅವರು ಆಯಿತು ಹಸುವನ್ನು ಕರ್ಕೊಂಡೋಗಿ ನಾವು ಭೇಟಿ ಮಾಡಿಸ್ತೀವಿ ಅವ್ರ ಮನೆಗೆ, ಫಲಾನುಭವಿ ಮನೆಗೆ. ಅವರು ಬಡತನದಲ್ಲಿದ್ದಾರೆ, ಯಾವ ಥರ ಇದ್ದಾರೆ ವೀಕ್ಷಣೆ ಮಾಡ್ತೀನಿ ಅಂತ ಹೇಳುವಾಗ